ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನೀವು ನೋಡ್ತಿರೋ ಅಂಥದ್ದು ಒಂದು ಅದ್ಭುತವಾದಂಥ ಯಂತ್ರ ಮಂತ್ರ. ದುಷ್ಟ ಶಕ್ತಿಗೆ ಭೈರವ ಕಟ್ಟು ಅಂತ ಅಂದ್ಬಿಟ್ಟಿದ್ದು. ಇದನ್ನು ಸಾಕಷ್ಟು ಜನ ಕಷ್ಟದಲ್ಲಿರೋ ಅಂಥವ್ರಿಗೆ ಈ ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ವ್ಯಾಪಾರ ಆಗಿರ್ಬೋದು, ನಿಮ್ಮ ವ್ಯವಹಾರಗಳಾಗಿರ್ಬೋದು, ಅಥವಾ ನಿಮ್ಮ ಒಂದು ಕೈಗಾರಿಕೆ ಇರ್ಬೋದು, ಅಥವಾ ನೀವು ವಾಸ ಮಾಡೋ ಅಂಥ ಮನೆಯಲ್ಲಾದರೂ ಆಗಿರ್ಬೋದು, ದುಷ್ಟ ಶಕ್ತಿಗಳು ಒಳಗಡೆ ಪ್ರವೇಶ ಮಾಡ್ದಂಗೆ, ಅಥವಾ ಯಾವ ಮಾಟ ಮಂತ್ರ ತಂತ್ರ, ಕೆಲವರು ಹೇಳ್ತಾ ಇರ್ತಾರೆ ಮನೆಯೊಳಗೆ ಯಾರೋ ಬರ್ತಾರಮ್ಮ, ಬಂದಾಗ ಏನೋ ತಂದು ಹಾಕ್ಬಿಟ್ಟು ಹೋಗ್ತಾರೆ, ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ಅದಾದಮೇಲೆ ಮನೇಲಿ ಜಗಳಗಳಾಗುತ್ತೆ, ಮನೇಲಿ ಏನೇನೋ ರಾಮಾಯಣವಾಗುತ್ತೆ, ಮಕ್ಕಳು ಒಬ್ರಿಗೊಬ್ಬರು ಹೊಂದಾಣಿಕೆ ಇಲ್ಲ, ಹೇಳಿದ ಮಾತು ಕೇಳಲ್ಲ, ಮಕ್ಕಳು ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇರೋದಿಲ್ಲ, ಆ ರೀತಿ ಮಾತಾಡ್ತವೆ. ಮತ್ತು ಓದೋದಿಲ್ಲ, ಎಷ್ಟೇ ಬೈದರೂ ಎಷ್ಟೇ ಅವ್ರಿಗೆ ಇದು ಮಾಡೋರು ಓದೋ ಮೇಲೆ ಒಂದು ಇಷ್ಟ ತೋರಿಸೋದಿಲ್ಲ. ನಾವು ಸಾಕಷ್ಟು ಮಾಡಿ ಸೋತೋಗಿದ್ದೀವಿ ಅನ್ನೋರು ಸಾಕಷ್ಟು ಜನ ಹೇಳ್ತಾ ಇರ್ತೀರ. ಇದನ್ನು ಈ ಯಂತ್ರ ನಿಮಗೆ ಇಲ್ಲಿ ತೋರಿಸ್ಕೊಂಡು, ಯಂತ್ರ ಮಂತ್ರ ಎರಡೂ ನಿಮಗೆ ತೋರಿಸ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಯಂತ್ರನ ನೀವು ಅಷ್ಟಮಿ ದಿನ ಮಾಡ್ಬೋದು. ಈ ಯಂತ್ರಕ್ಕೊಂದು ಅಷ್ಟಮಿ ದಿನ ಇದು ನೀವು ತಾಮ್ರದ ತಗಡಿನಲ್ಲಿ ಮಾಡ್ಕೊಬೋದು. ತಾಮ್ರದ ತಗಡು ಬರುತ್ತಲ್ಲ, ಅದನ್ನು ಸ್ವಲ್ಪ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು, 6 ಕಾರು ತೊಗೋಬೋದು, 12 ಕಾರು ತೊಗೋಬೋದು. ನಿಮ್ಮ ಒಂದು ಶಕ್ತಿ ಎಷ್ಟು ದೊಡ್ಡದಾಗಿ ಚೆನ್ನಾಗಿ ಕಾಣಬೇಕು ಅಂದಾಗ, ಮನೆ ಬಾಗಿಲಿಗೆ ಇಡ್ತೀವಿ ಅಂದರೆ ಒಂದು ಸ್ವಲ್ಪ ಮೀಡಿಯಮ್ಮಾಗಿ ಇಟ್ಕೋಬೋದು. ಮನೆ ದೇವ್ರ ಮೇಲಿಟ್ಟು ನಾವು ಪೂಜೆ ಮಾಡ್ತೀವಿ ಅಂದಾಗ ಸ್ವಲ್ಪ ದೊಡ್ಡದಾಗೆ ಮಾಡ್ಕೋಬೋದು. ಅದು ನಿಮ್ಮ ಒಂದು ಇಷ್ಟಕ್ಕೆ ಬಿಟ್ಟಿದ್ದು. 6 ಕಾರು ಅಥವಾ 12 ಅಥವಾ ಇನ್ನೂ ಚಿಕ್ಕದು ಬೇಕು ಅಂದರೆ 3 ಕೂಡ ನೀವು ಮಾಡ್ಬೋದು. ಇದನ್ನು ಅಷ್ಟಮಿ ದಿನ ನೀವು ಇದನ್ನು ಪೂಜೆ ಮಾಡಿ, ವಿಶೇಷವಾಗಿ ಪೂಜೆ ಮಾಡಿ ಯಂತ್ರನ ನೀವು ಮಾಡ್ಕೋಬೇಕಾಗುತ್ತೆ. ಇದೊಂದು ನಿಮ್ಮ ಶಕ್ತಿಗಿರುವಂಥದ್ದು. ಈ ಭೈರವ ಕಟ್ಟು ಯಂತ್ರನ ನೀವು ತಾಮ್ರ ಅಥವಾ ಹಿತ್ತಾಳೆ, ಬೆಳ್ಳಿ ಅಥವಾ ಪಂಚಲೋಹದ್ದು ಇದ್ರ ಮೇಲೆ ಬರ್ಕೋಬೋದು. ಇನ್ನೂ ಬೇಕು ಅಂತಂದರೆ ಭೋಜಪತ್ರ ಕೂಡ ಬರಿಬೋದು, ಅಥವಾ ಹಾಳೆ ಅಂದರೆ ಬಿಳೆ ಹಾಳೆಯಲ್ಲಿ ಕೂಡ ಬರಿಬೋದು. ಆದರೆ ಬಿಳೆ ಹಾಳೆಯಲ್ಲಿಗಿಲ್ಲ ಅದಕ್ಕಿಂತ ನಮಗೆ ತಾಮ್ರ, ಹಿತ್ತಾಳೆ, ಬೆಳ್ಳಿ ಅಥವಾ ಪಂಚಲೋಹದ್ದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಏಕೆಂದರೆ ಈ ಬಿಳಿ ಪೇಪರು ಇವೆಲ್ಲ ಅಂದಾಗ ಅವು ಕೆಲವೊಂದು ಅಶುದ್ಧವಾಗಿರುತ್ತೆ, ಹಾಗಾಗಿ ಇದರಲ್ಲಿ ಮಾಡ್ಕೋಬೋದು. ಇದನ್ನು ಕ್ಲೀಟಾಗೆ ಯಾವುದೇ ರೀತಿ ಯಾವುದೇ ತಪ್ಪು ಇಲ್ದಂಗೆ ಇದನ್ನು ಬರಿಬೇಕು. ಯಾಕೆ ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಅನ್ನೋದಿದ್ದರೆ, ಸಾಕಷ್ಟು ಕಂಪ್ಲೇಂಟ್ ಇದೆ ಮನೆಗಳಲ್ಲಿ, ಈ ಥರ ಜಗಳಗಳಾಗ್ತವೆ. ಅಮಾವಾಸ್ಯೆ ಹುಣ್ಣಿಮೆ ಮನೆಗೆ ಬಂತು ಅಂದರೆ ಸಾಕು, ಅಮಾವಾಸ್ಯೆ ಹುಣ್ಣಿಮೆ ಇವತ್ತು ನಾಳೆ ಹಿಂದೊಂದು ದಿವಸ ಮುಂದೊಂದು ದಿವಸ ನಮಗೆ ಮನೇಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಮನೇಲಿ ಎಷ್ಟು ನಾವು ಶಾಂತವಾಗಿದ್ವು ಅಂದರೆ, ಗಂಡ ಅನ್ನೋ ಆಗಲಿ ಹೆಂಡತಿ ಆಗಲಿ ಒಂಥರ ಮಾತಾಡಿದ್ರೆ ಸಾಕು ಮೇಲೆ ಬೀಳೋರ ಥರನೇ ಬರ್ತಾರೆ. ಏನು ಮಾತಾಡಿದ್ರೂ ಕಷ್ಟ, ಸಿಡಿ ಅಂತ ಇರ್ತಾರೆ. ಮಕ್ಕಳಲ್ಲಿ ಕೂಡ ಒಳ್ಳೆಯ ಇದರಲ್ಲಿ ಮಾತಾಡೋದಿಲ್ಲ. ಯಾಕಾದ್ರೂ ಬರುತ್ತಪ್ಪ ಈ ಅಮಾವಾಸ್ಯೆ ಹುಣ್ಣಿಮೆ ಅಂತ ಅನ್ನಿಸ್ಬಿಡುತ್ತೆ ನಮಗೆ ಅನ್ನೋರು ಸಾಕಷ್ಟು ಜನ ಇದ್ದೀರಾ. ಈ ರೀತಿ ಯಾರಾದರೂ ತೊಂದರೆಗಳು ಮಾಡಿದರೆ, ಅಥವಾ ನಿಮ್ಮ ಗ್ರಹಾಚಾರಗಳು ಕಟ್ಟಿದ್ರು, ಅಥವಾ ಮನೆಯಲ್ಲಿ ಯಾವುದೇ ಆದರೂ ಒಂದು ವಾಸ್ತು ಕೆಟ್ಟಿದ್ರು ಕೂಡ ಈ ಒಂದು ಭೈರವನ ಯಂತ್ರ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನೋಡಿ, ನಾನು ಎರಡೂ ಕೊಟ್ಟಿದ್ದೀನಿ, ನಿಮಗೆ ಬೇಕಾದವ್ರು ಮಾಡ್ಕೋಬೋದು. ಇದಕ್ಕೆ ಎಲ್ಲ ನೀವು ಯಂತ್ರಕ್ಕೆ ಪಂಚಮೂಲಿಕೆಗಳು ಹಾಕ್ಕೋಬೇಕಾಗುತ್ತೆ. ಪಂಚಮೂಲಿಕೆಗಳು ರಸ ಒಂದು ತೊಗೋಬೇಕಾಗುತ್ತೆ. ಅಷ್ಟಗಂಧಗಳನ್ನೆಲ್ಲ ಸವರಿ ನೀವು ಧೂಪಗಳಿಂದ ಒಂದು ಆ ಯಂತ್ರಕ್ಕೆ ಪೂಜೆ ಮಾಡಿ. ಇಲ್ಲ ನೀವು ಧಾರಣೆ ಮಾಡ್ಕೊಳ್ತೀರಂತ ಕೂಡ ಚಿಕ್ಕದಾಗಿ ಮಾಡಿಕೊಂಡು ಧಾರಣೆ ಕೂಡ ಅದು ತಕ್ಕನಾಗಿರೋ ಒಂದು ತಾಯ್ತ ತಯಾರು ಮಾಡಿಕೊಂಡು ನಿಮ್ಮ ಒಂದು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ತಾಯ್ತ ಕೂಡ ಮಾಡ್ಕೋಬೇಕಾಗುತ್ತೆ. ಆ ಮಂತ್ರ ಒಂದು ನಿಮಗೆ ಹೇಳ್ತೀನಿ, ನಿಮಗೆ ಅದನ್ನು ಎಷ್ಟು ಸರಿ ಮಾಡಬೇಕು ಏನು ಅಂತ ಕೊನೆಯದಾಗಿ ನೋಡಿ ಜಪ ಮಾಡಿ ಮಂತ್ರನ ಭಾಳ ಶಕ್ತಿಯುತವಾಗಿ ಮಾಡ್ಕೋಬೇಕು. ಇದನ್ನು ಇಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಅಂದ್ಕೋಬೇಡಿ. ಹೆಚ್ಚಿಗೆ ಮಾಡಿದಷ್ಟು ಇಲ್ಲಿ ಮಾಮೂಲಿ ಕನಿಷ್ಠ ಪಕ್ಷ, ನೀವು ಕನಿಷ್ಠ ಪಕ್ಷ ನಮ್ಮ ಕೈಲಿ ಆಗೋದೇ ಇಲ್ಲಪ್ಪ ಅಂದಾಗ 108 ಆದರೂ ಮಾಡಲೇಬೇಕಾಗುತ್ತೆ. ಅದನ್ನು ಇದಕ್ಕೆ ಈ ತಾಯ್ತದಲ್ಲಿ ಹಾಕ್ಕೊಳ್ತೀವಿ ಅಂದಾಗ ಶ್ರೀಗಂಧ, ಈ ಒಂದು ಪಚ್ಚಕರ್ಪೂರ, ಈ ರಕ್ತಚಂದನ, ಕುಂಕುಮ ಕೇಸರಿ, ಈ ಬಿಳೆಗಾರ, ಸುರಕಾರ ಅಂತ ಎಲ್ಲ ನಾನು ಕೆಲವೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಬಿಳೆಕಾರ, ಸುರಕಾರ ಅಂತ ಅಂದ್ಬಿಟ್ಟು, ಕಚೋರ, ಗೋರೋಜನ, ಇವುಗಳನ್ನೆಲ್ಲ ಪುಡಿ ಮಾಡಿ ವಿಶೇಷವಾಗಿ ಇದನ್ನು
ಮತ್ತು ಈ ಮೂಲಿಕೆಗಳು ಕೂಡ ಹೇಳಿದೆಯಲ್ಲ, ಆ ಮೂಲಿಕೆಗಳು ಕೂಡ ಎಲ್ಲ ಹಾಕಿ ಈ ಒಂದು ಯಂತ್ರಕ್ಕೆ ಬಳಿಬೇಕು. ಅಥವಾ ನೀವು ಯಂತ್ರ ಧಾರಣೆ ಮಾಡ್ತೀವಿ ಅಂದರೆ ಅದರೊಳಗೆ ಹಾಕಿ ಆ ಒಂದು ಏನು ನೀವು ಯಂತ್ರ ಮಾರ್ಕೊತೀರಲ್ವ, ಆ ಒಂದು ಇದಕ್ಕೆ ತುಂಬಿ ನೀವು ಆ ಮುಚ್ಚಳದಿಂದ ಮುಚ್ಕೋಬೋದು, ಭದ್ರಪಡಿಸ್ಬಿಟ್ಟು ನೀವು ಹಾಕೋಬೋದು. ಇದನ್ನು ನೀವು ಬೇಕು ಅಂದಾಗ ಅಥವಾ ನಿಮ್ಮ ಮನೆ ಒಳಗಡೆ ಇಡ್ತೀನಿ ಅಂದರೆ ಇದು ಯಾರಿಗೂ ಗೊತ್ತಾಗಬಾರ್ದು, ಗೊತ್ತಾರೆ ಏನೋ ಅಂದ್ಕೊಳ್ತಾರೆ ಅಥವಾ ಏನಾದರೂ ಮಾಡ್ತಾರೆ ಅಂದಾಗ ಒಂದು ಕೆಂಪು ಬಟ್ಟೆ ಅಥವಾ ಒಂದು ಬಿಳಿ ಬಟ್ಟೆ ಸುತ್ತಬಿಟ್ಟು ಕೂಡ ನೀವು ನಿಮ್ಮ ಒಂದು ಒಳಭಾಗದ ಬಾಗಿಲು ಅಂದರೆ ಮೇನ್ ಡೋರು ಅಂತ ಏನು ಹೇಳ್ತೀವಲ್ವ, ಅದರ ಬಾಗಿಲಿನ ಒಳಗಡೆ ಒಳಮುಖಕ್ಕೆ, ನಿಮ್ಮ ಮುಖಕ್ಕೆ, ಇದನ್ನು ಮುಖದ ಒಳಗಡೆಗೆ ಅಂದರೆ ನೀವು ಎಂಟ್ರೆನ್ಸ್ ಒಳಗಿಂದ ಈಚೆ ಹೋಗ್ತಾರೆ ಆ ಥರ ಅಲ್ಲ, ಒಳಗೆ ಎಂಟ್ರೆನ್ಸ್ ಮೇನ್ ಡೋರಲ್ಲಿ ಇದನ್ನು ಕಟ್ಬೋದು. ಇದನ್ನ ಅಂದರೆ ಆ ಥರ ನಾವು ಚಕ್ರ ಮಾಡಿ ಒಂದು ಇದರಲ್ಲಿ ಬರೆದು ಇಕ್ಕದು ಹೇಗೆ ಜನ ನೋಡಿದವ್ರು ಏನೋ ಅಂದ್ಕೊಳ್ತಾರೋ ನನಗೆ ಬಟ್ಟೆ ಕೂಡ ನೀವು ಸುತ್ಬೋದು. ಕೆಂಪು ಬಟ್ಟೆ ಅಥವಾ ಕೆಂಪು ಬಟ್ಟೆಲಿ ಕೂಡ ಅದನ್ನು ರೋಲ್ ಥರ ಮಾಡಿಬಿಟ್ಟು ಅದನ್ನು ಸುರುಳಿ ಥರ ಸುಟ್ಟುಬಿಟ್ಟು ನೀವು ಕೂಡ ಆ ಒಂದು ಮೇನ್ ಡೋರ್ ಕಟ್ಕೋಬೋದು. ಅದು ಯಾವ್ದು ಕಣ್ಣಿಗೂ ಬೀಳಲ್ಲ. ಅದು ನಿಮ್ಮ ಒಂದು ಇಷ್ಟಕ್ಕೆ ಬಿಟ್ಟಿದ್ದು, ನಿಮ್ಮ ಅನುಕೂಲ ಹೇಗಿರುತ್ತೋ, ನಿಮ್ಮ ಶತ್ರುಗಳು ಹೇಗಿರ್ತಾರೋ ಅದು ನೋಡ್ಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲ ತಾಮ್ರದಲ್ಲಿ ನಾವು ಮಾಡ್ಕೊಳ್ತೀವಿ ಅಂದರೂ ಕೂಡ ಮಾಡ್ಕೋಬೋದು ಇದನ್ನು. ಮತ್ತು ಇದನ್ನು ಮಾಡ್ಕೊಳ್ಳೋದು ಅಂದರೆ ಇದು ಒಂದು ಕೊನೆಯದು ಏನಪ್ಪ ಅಂತಂದರೆ, ಇದನ್ನು ಸಿದ್ಧಿ ಮಾಡ್ಕೊಳ್ಳೋರು ಮಾತ್ರ ಮಾಡ್ಕೋಬೇಕು. ಸುಮ್ಮನೆ ಯೂಟ್ಯೂಬ್ ನೋಡಿ ನಾನು ಮಾಡ್ತೀನಿ ಅಂದರೆ ಬೇಗ ಕೆಲಸ, ಅದು ನಿಮಗೆ ಕೆಲಸ ಸಕ್ಸಸ್ ಆಗಲ್ಲ. ಹಾಗಾಗಿ ಇದನ್ನು ಗುರು ಮುಖೇಂದ್ರ ಆದರೂ ಮಾಡ್ಕೋಬೋದು ಅಥವಾ ಯಾರು ಸಾಧಕರು ಸಿದ್ಧಿ ಮಾಡ್ಕೊಂಡಿರೋರ ಕಡೆಯಿಂದಾದರೂ ಮಾಡಿಸ್ಕೊಬೋದು. ಚಕ್ರ ನೋಡಿ ಈ ರೀತಿಯೇ ಬರಿಬೇಕು, ಅದರೊಳಗೆ ಇದೇ ರೀತಿ ಅಕ್ಷರಗಳನ್ನು ಕೂಡ ಬರಿಬೋದು. ಇದು ಒಂದು ಕಾಲಭೈರವನ ಒಂದು ಇದು ಭಾಳ ಅದ್ಭುತವಾದಂಥ ಒಂದು, ಎಂಥ ದುಷ್ಟಶಕ್ತಿ ಆಗಲಿ ಯಾವ ಮಾಟ ಮಂತ್ರನೇ ಆಗಲೂ ಒಳಗಡೆ ನುಗ್ಗದಿರುವಂಥ ಪ್ರತಿಬಂಧಕವನ್ನು ಮಾಡೋ ಶ್ರೀ ವಟುಕ ಭೈರವ ಕಟ್ಟು ಅಂತ ಹೇಳ್ತಾರೆ. ಇದಕ್ಕೆ ಭಾಳ ಪ್ರಾಚೀನ ಕಾಲದಂಥ ಒಂದು ಕಟ್ಟುಗಳಿವೆಲ್ಲ. ಆ ಕಾಲಭೈರವ ಅಂತ ಬರೀ ಮಂತ್ರ ಹೇಳ್ಕೊಂಡ್ರೇ ನಮಗೆ ಸಾಕು, ಎಷ್ಟೋ ನಮ್ಮಲ್ಲಿರುವಂಥ ದುಷ್ಟಶಕ್ತಿಗಳು ಹೊರಟೋಗುತ್ತೆ. ಓಂ ಹ್ರೀಂ ಹೊಂ ಆಪದುದ್ಧರಣಾಯ ಕಾಲಭೈರವಾಯ ನಮಃ ಅಂತ ಅಷ್ಟು ಹೇಳ್ಕೊಂಡ್ರೆ ಸಾಕು, ನಮ್ಮಲ್ಲಿರೋವಂಥ ಎಷ್ಟೋ ದುಷ್ಟಶಕ್ತಿಗಳು ಹೋಗ್ತವೆ. ನಿಮಗೆ ಬೇಕಾದ್ರೆ ಪರೀಕ್ಷೆ ಮಾಡಿ ಬರೀ ಭೈರವರ ಒಂದು ಮಂತ್ರ ಹೇಳ್ಕೊಳ್ಳಿ. ಆ ಮಂತ್ರ ಹೇಳ್ಕೊಳ್ತಾ ಇದ್ದರೆ ನಿಮ್ಮಲ್ಲಿರೋ ಅಂಥ ಎಲ್ಲ ಥರದ ಒಂದು ನೆಗೆಟಿವ್ ಏನಿರುತ್ತೆ ಅದು ನಿಮ್ಮನ್ನು ದಿನಕ್ಕೆ ನೀವು ಹೇಗೆ ಹೇಳ್ಕೊಳ್ತೋ ಅದೇ ರೀತಿ ದಿನಕ್ಕೆ ನಿಮ್ಮನ್ನು ಬಿಟ್ಟು ಹೋಗ್ತಾ ಇರುತ್ತೆ. ಕೆಲವರು ಎಷ್ಟೋ ಜನ ಏನೋ ಒಂದು ರೀತಿ ಆಗಿಬಿಡ್ತಾರೆ, ಅವ್ರಿಗೆ ಮಾತಾಡೋಕ್ಕೆ ಇಷ್ಟ ಆಗಲ್ಲ, ಒಂದು ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಆಗಲ್ಲ, ಏನೋ ಒಂದು ಮೂದೇವಿ ಥರ ಮೂಲೆಯಲ್ಲಿ ಕೂತಿರ್ತಾರೆ, ತಿಂದು ಮಲಗು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಇಂಥವರು ಕೂಡ ಈ ಮಂತ್ರನ ನೀವು ಹೇಳಿಕೊಟ್ಟು ಇದನ್ನು ಮಾಡಪ್ಪ ನೀನು ಅಂತ ಹೇಳಿದಾಗ ಅವರು ಕೂಡ ಅದನ್ನು ಮಾಡಿದ ಮೇಲೆ ಅವ್ರಿಗೆ ಉದ್ಯೋಗ ಸಿಗದೇ ಇದ್ದರೂ ಉದ್ಯೋಗ ಕೂಡ ಸಿಗುತ್ತೆ. ಅಥವಾ ಮದುವೆಗಳಿಗೆ 108 ವಿಘ್ನಗಳಾಗ್ತಿದ್ದಾವೆ ಅಂತ ಕೂಡ ಯಾರು ತಡೆ ಮಾಡಿ ಅದಕ್ಕೆ ಇವ್ರಿಗೆ ಮದುವೆಗಳಾಗಬಾರ್ದು, ಯಾವುದೇ ರೀತಿ ಇವರಿಗೆ ವಿವಾಹ ಕಾರ್ಯಗಳು ಆಗಬಾರ್ದು ಅಂತ ಏನಾದ್ರು ನಡೆಸಿದರೆ ಅದು ಕೂಡ ಇದರಿಂದ ಪರಿಹಾರ ಆಗುತ್ತೆ. ಈ ಒಂದು ಭೈರವನ ಮಂತ್ರ ಹೇಳ್ಕೊಂಡ್ರೆ ಅಥವಾ ಯಾವುದಾದ್ರು ದೇಹದಲ್ಲಿ ಒಂದು ಭೂತ ಪಿಶಾಚಿಗಳು ಯಾವ ಥರ ಇದ್ದು ಯಾವುದೋ ಒಂದು ಕೆಟ್ಟದ್ದು ಸೇರ್ತಾ ಕೂಡ ಈ ಮಂತ್ರ ಹೇಳ್ಕೊಂಡಾಗ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆ ಮಂತ್ರ ನಿಮಗಿಲ್ಲೇ ನೋಡ್ತಾ ಇದ್ದೀರಾ, ಇದೇ ಮಂತ್ರ ಇದು. ಓಂ ನಮೋ ಕಾಲಭೈರವ ವಟುಕ ಭೈರವ ಮಾರ್ತಂಡ ಭೈರವ ಭೂತ ಪ್ರೇತ ಪಿಶಾಚಗ್ರಹ ನಿವಾರಣಾಯ ಸರ್ವತೋ ಬಂಧ ಹುಂ ಫಟ್ ಸ್ವಾಹ. ಇದೇ ಈ ಮಂತ್ರ ವೀಕ್ಷಕರೇ. ಈ ಒಂದು ಯಾಕೆಂದರೆ ಪದೇ ಸಿಕ್ಕೋದಂತಲ್ಲ, ಅದು ನಮ್ಮ ಕಣ್ಣಿಗೆ ನಮ್ಮ ಒಂದು ಗ್ರಂಥದಲ್ಲಿ ಯಾವಾಗ ಕಣ್ಣಿಗೆ ಬೀಳುತ್ತೋ ಅವತ್ತು ನಾನು ಕೊಡ್ತೀನಿ. ನೀವು ಇನ್ನೊಂದು ದಿವಸ ಕೊಡಿ ಅಂದರೂ ನಾನು ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಸಾಕಷ್ಟು ಹಳೇದನ್ನ ನೀವು ಕೇಳ್ತಾ ಇದ್ದೀರಾ, ಇದನ್ನು ಕೊಡಿ ಅದು ಒಂದು ಸಾರಿ ನಮ್ಮ ಕಣ್ಣು ಬಿದ್ದಾಗ ನಾವು ಕೊಟ್ಟಿರ್ತೀವಿ ಅಷ್ಟೇ. ಮತ್ತೆ ನಾವು ಹುಡ್ಕೋಬೇಕು ಅಂದರೆ ಎಷ್ಟೋ ದಿನ ಆಗುತ್ತೆ, ಅದು ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದು ಕಣ್ಣಿಗೆ ಬಿದ್ದರೂ ಕಾಣ್ದಂಗೆ ಇರುತ್ತೆ, ಕಣ್ಣು ಎದುರುಗಡೆ ಇರುತ್ತೆ, ಅದು ನಮಗೆ ಕಣ್ಣಿಗೆ ಕಾಣಲ್ಲ. ಕೆಲವೊಂದು ನೋಡಿ ಇಂಥದ್ದು ಒಂದೊಂದು ಸಾರಿ ಬೀಳುತ್ತೆ. ನಾನು ಎಷ್ಟೋ ದಿವಸ ಹುಡುಕ್ತಾ ಇದ್ದೆ, ಇದು ನಿಮಗೆ ಕೊಡಬೇಕು, ಇದು ಒಂದು ಭಾಳ ಅದ್ಭುತವಾದು ಅಂತ. ಎಷ್ಟೋ ದಿನ ನನಗೆ ಸಿಕ್ಕಲಿಲ್ಲ, ಇವತ್ತಿದು ಸಿಕ್ತು. ಹಾಗಾಗಿ ಸರಿ ಇಂಥ ಒಂದು ಮನೆ ಒಳಗಡೆ ಕಟ್ಟೋದು ಅಥವಾ ದೇಹಕ್ಕೆ ಯಾವುದಾದ್ರು ದುಷ್ಟಶಕ್ತಿಗಳು ಪ್ರೇತಗಳು ಅಥವಾ ಯಾವುದಾದ್ರು ಮಾಟ ಮಂತ್ರ ಕಟ್ಟುಗಳಿದ್ರೂ ಕೂಡ ಈ ಒಂದು ಭೈರವನ ಕಟ್ಟಿಂದ ಅದು ಬಿಚ್ಚೋಗುತ್ತೆ. ಹಾಗಾಗಿ ಈ ಒಂದು ಇದನ್ನು ನಿಮಗೆ ಕೊಡ್ತಾಯಿದ್ದೀನಿ. ಇದನ್ನು ಮಾಡಿಕೊಂಡು ನಿಮ್ಮ ಒಂದು ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬರೇ ಯಾರೂ ಜಾಸ್ತಿ ಮಾಡ್ಕೊಳ್ತಿಲ್ಲ, ಹಾಗೇ ನೋಡ್ತಾ ಇದ್ದಾರೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಅದರೊಳಗಡೆ ಇನ್ನೊಂದು ಏನಪ್ಪ ಹೈಪ್ ಅಂತ ಬರ್ತದೆ.
ಆ ಹೈಪ್ ಅನ್ನೋದು ಒಂದು ನಿಮಗೆ ನಾನು ಬೇಕಾದ್ರೆ ಈಗ ತೋರಿಸ್ತೀನಿ, ಅದು ಯಾವ ಥರ ಹೈಪ್ ಅಂದರೆ ಏನು ಅಂತ ಅಂದ್ಬಿಟ್ಟು. ಆ ಹೈಪ್ನ ನೀವು ಟಚ್ ಮಾಡಿದಾಗ ಏನಾಗುತ್ತೆ, ನಮಗೊಂದು ಪಾಯಿಂಟ್ ಸಿಗುತ್ತೆ. ಇನ್ನೇನು ಯೂಟ್ಯೂಬ್ಗೆಲ್ಲ ಏನು ಇದಾಗಲ್ಲ, ಇದು ನಮಗೆ ಒಂದು ಮಾಡಿದ್ದೀವಿ ಅನ್ನೋದು ಒಂದು ಚಪ್ಪಲಿ ಹೊಲಿಯೋರು. ಒಂದು ನಿಮಿಷ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ ಈ ರೀತಿ ಬರುತ್ತೆ, ನೀವು ನೋಡ್ತಾ ಇದ್ದೀರಲ್ವಾ, ನೋಡಿ ಅಲ್ಲಿ ಸ್ಟಾರ್ ಇದೆ ಅಲ್ವಾ, ಇಲ್ಲಿ ನೋಡಿ ಸ್ಟಾರ್ ಇದೆ, ಹೈಪ್ ಅಂತ ಬರುತ್ತೆ. ಇದನ್ನು ಟಚ್ ಮಾಡಿ ನೋಡಿ, ಈ ರೀತಿ ಟಚ್ ಮಾಡಿದಾಗ ಅದು ಒಂದು ನಮಗೆ ಒಳ್ಳೇದಿದೆಯಾ ಅಥವಾ ಸರಿಯಾಗಿದೆಯಾ ಅನ್ನೋದು ನಮಗೆ ಗೊತ್ತಾಗತ್ತೆ. ಎಷ್ಟು ಜನ ನೋಡಿದ್ದಾರೆ, ಹೇಗೆ ನೋಡಿದ್ದಾರೆ, ನಮ್ಗೆ ಅದು ಒಂದು ಇಷ್ಟು ಜನ ನೋಡಿದ್ದಾರೆ, ಇಷ್ಟು ಜನಕ್ಕೆ ಇದು ಒಂದು ತಲುಪಿದೆಯಾ ಅನ್ನೋದು ನಮಗೂ ಒಂದು ಅದ್ರ ಬಗ್ಗೆ ಒಂದು ತಿಳ್ಕೊಂಡಂಗಾಗುತ್ತೆ ಅಲ್ವಾ. ಹಾಗಾಗಿ ಇಷ್ಟೇ, ಬೇರೆ ಏನು ಇದರೊಳಗಿಲ್ಲ. ನೀವು ವೀಕ್ಷಕರೇ, ಇದುವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.